ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶಸ್ತಿ ನೀಡಿ ಗೌರವಿಸಿದರು. ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ವತಿಯಿಂದ ನಡೆದ ಪ್ರಶಸ್ತಿ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಎಂಎಲ್ಸಿ ಗೋವಿಂದರಾಜ್ ಹಾಜರಿದ್ದರು. ಪ್ರಶಸ್ತಿ ನೀಡಿ ಗೌರವಿಸಿದ ಬಳಿಕ ಮಾತನಾಡಿದ ಸಿಎಂ, ಕ್ರೀಡೆಯನ್ನ ನಾವು ಗೌರವಿಸಿ ಪ್ರೋತ್ಸಾಹ ನೀಡಬೇಕು ಅಂತಂದರು. ಒಲಿಂಪಿಕ್ನಲ್ಲಿ ಚಿನ್ನ ಗೆದ್ದವರಿಗೆ 6 ಕೋಟಿ, ಬೆಳ್ಳಿಗೆ 4 ಕೋಟಿ, ಕಂಚಿಗೆ 3 ಕೋಟಿ ಅಂತ ಘೋಷಣೆ ಮಾಡಿದ್ದೀವಿ. ಕ್ರೀಡಾಪಟುಗಳಿಗೆ 10% ಗ್ರೇಸ್ ಮಾರ್ಕ್ಸ್ 25% ಹಾಜರಾತಿ ನೀಡುವ ಕುರಿತು ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದರು. ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಕ್ರೀಡೆ ಬೆಳೀಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಸ್ವತಃ ಕ್ರೀಡಾ ಆಸಕ್ತನಾಗಿರ್ತಕ್ಕಂಥವನು. ಭಾರತ ಒಂದು ದೊಡ್ಡ ದೇಶ, ಸಣ್ಣ ಸಣ್ಣ ದೇಶಗಳೆಲ್ಲ ಮುಂದಕ್ಕೆ ಬಂದ್ಬಿಟ್ಟಿದ್ದಾವೆ. ಆದರೆ ಒಲಿಂಪಿಕ್ ನಲ್ಲಿ ಒಂದು ಚಿನ್ನ ಬರಲಿಲ್ಲ ಅಂತಂದ್ರೆ ಬಹಳ ವ್ಯತ್ಯಯ ಆಗುತ್ತೆ. ಬೆಳ್ಳಿ ಬಂದಿರಬಹುದು, ಕಂಚು ಬಂದಿರಬಹುದು, ಅದು ಬೇರೆ ವಿಚಾರ. ಆದರೆ ಚಿನ್ನ ಬರದೇ ಇರತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಅದಕ್ಕೆ ನಮ್ಮ ಕ್ರೀಡಾಪಟುಗಳು ಪ್ರಯತ್ನ ಮಾಡಬೇಕು. ಗೋವಿಂದರಾಜು ಹೇಳಿದ್ರು, ಒಲಿಂಪಿಕ್ ನಲ್ಲಿ ಚಿನ್ನ ಪಡೆದ್ರೆ 6 ಕೋಟಿ, ಆಮೇಲೆ ಬೆಳ್ಳಿ ತೆಗೆದ್ರೆ 4 ಕೋಟಿ, ಆಮೇಲೆ ಕಂಚು ತಗೊಂಡ್ರೆ 3 ಕೋಟಿ ಅನೌನ್ಸ್ ಮಾಡ್ಬಿಟ್ಟಿದೀವಿ. ಯಾರು ತಕ್ಕತ್ತಾ ಇಲ್ಲ. ಒಬ್ಬರಾದ್ರೂ ಕೂಡ ಒಲಿಂಪಿಕ್ ನಲ್ಲಿ ಚಿನ್ನ, ಬೆಳ್ಳಿ, ಕಂಚು ತಕೊಂಡ್ರೆ ಬಹಳ ಖುಷಿ ಆಗುತ್ತೆ.